Violence broke out in Sigaranahalli village of Hassan on Friday after the upper castes opposed the entry of Dalits in Basveshwara temple in the village. Angry mob attacked cops and journalists and even pelted stones for not being allowed to enter in the temple. ದೇವಸ್ಥಾನಕ್ಕೆ ಹೋದ್ರು ಅಣಕಾಯಿ ಮಾಡಿಕೊಟ್ರು ಅವರು ಬಂದು ನಮಗೆ ಗಲಾಟೆ ಮಾಡಿದ್ರು. ಗಲಾಟೆ ಮಾಡಿದಾಗ ಅವರು ಸಂಘದವರಿದ್ದರು ಹೋಗ್ರ ತಾಯಮ್ಮ ಅದನ್ನೇ ಇಷ್ಟೆಲ್ಲ ಇದು ಮಾಡಬೇಡಿ ಹೋಗ ಪದ್ಮಮ್ಮ ಅಂತ ನಮ್ಮನ್ನು ಕಳಿಸಿದ್ರು. ಕಳಿಸಿದಾಗ ದುಯ್ಕೊಂಡು ಬಂದರು. ನಾವು ಮನೆಗೆ ಬಂದು ಇನ್ನು ಅದನ್ನೇ ಅವರೇ ಕ್ರಿಯೇಟ್ ಮಾಡ್ಕೊಂಡು ನಮಗೆ ಜಾಸ್ತಿ ಹೊಡೆಯಕ್ಕೆ ಬಂದರು. ದಂಡ ಏನಾದರೂ ಹಾಕಿದ್ರು? ದಂಡ ಹಾಕ್ಯವ್ರೆ ಮೇಡಮ್ ಅವರೇ. ದಂಡ ಹಾಕಿದ್ರು ನಮಗದು ಗೊತ್ತಿರಲಿಲ್ಲ. ಅವರೇ ಬಂದು ನಮಗೆ ಹೇಳಿದರು, ನಮಗೆ ದಂಡ ಹಾಕ್ಯವ್ರೆ, ನೀವು ದೇವಸ್ಥಾನಕ್ಕೆ ಬರಲಾಗಿ ನಮಗೆ ದಂಡ ಹಾಕಿದ್ರು ಅಂತ ಹೇಳಿ ನಮಗೆ ಬಂದು ಹೇಳಿದ್ರು ಅವರು. ಮುಂಚೆನೇ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದು ಮೇಡಮ್. ನಾವು ಸಂಘ ಮಾಡಿ ತೊಡಗಿಂದಲೂ ಹೋಗ್ತಾ ಇದ್ದು. ಇದಕ್ಕಿದ್ದಂಗೆ ಏನಾಯ್ತು? ಇದ್ದಕ್ಕಿದ್ದಂಗೆ ಅವ್ರಿಗೆ ಏನಾಯ್ತು ಅದು ನಮಗೆ ಗೊತ್ತಿಲ್ಲ. ನಾವು ಹೋಗಿದ್ವಿ. ಎಷ್ಟು ದಿನದ ಹಿಂದೆ ಇದು? ಎಷ್ಟೇಲ್ಲ ಒಂದು 8 ತಿಂಗಳ ಮೇಲೆ, 8 ತಿಂಗಳಾಯ್ತು. 8 ತಿಂಗಳಿಂದಲೇ ನಾವು ಹೋಗ್ತಾ ಇದ್ದಿತ್ತು. ನಿನ್ನೆ ನಾವು ದೇವಸ್ಥಾನಕ್ಕೆ ಬರ್ತೀವಿ ಪೂಜೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳವ್ರಿಗೆಲ್ಲ ಅರ್ಜಿ ಕೊಟ್ಟಾಗ ಇವ್ರು ಬಂದು ನಮ್ಮನ್ನ ಪೂಜೆಗೆ ಬಲ್ಲಿ ಅಂತಂತ ಕರೀತಾರೆ ಅಂತಂತ ಕರ್ಸ್ಕೊಂಡು ಪೂಜೆಗೆ ಬರ್ತಾರೆ ಅಂತೇಳಿ ಬರ್ತಾರೆ ಅಂತ ಹೇಳ್ಬಿಟ್ಟು ಬಾಗಿಲಾಕ್ಸ್ಬಿಟ್ಟು 500 ಹೊರಗಡೆ ಕಳಿಸ್ಬಿಟ್ಟು ಅವ್ರ ಮಗಳ ಮನೆಗೆ ಹೋಗ್ಯಾರ 500 ಇಲ್ಲ ಅಂತ ಹೇಳಿ ಅಧಿಕಾರಿಗಳಿಗೆಲ್ಲ ಹೇಳಿದ್ರು. ಎಲ್ಲ ಅಧಿಕಾರಿಗಳೆಲ್ಲ ಬಂದು ಬಲಿ ತಾಯಮ್ಮ ನಾವು ಪೂಜೆ ಮಾಡಿಸ್ತೀವಿ ಅಂತ ಹೇಳಿದ್ರು. ನಮ್ಮನ್ನು ಹೊಡಿತಾರೆ, ನಮಗೆ ಭಯ ಪಡಿಸ್ತಾರೆ, ನಾವು ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಕೂತಿದ್ದು. ನಾವು ಕೇಳ್ಕೊ ಬರ್ತೀವಿ ಅಂತ ಹೋದ್ರು. ಎಲ್ಲ ಬಂದು ಹೊಡೆದು ಓಡಿ ಬಂದು ನಮಗೆ ಬೆಂಕಿ ಹಡ್ತೀನಿ ಮುಂದೆ ನಿನಗೆ, ಇವಾಗಲೇ ಬೆಂಕಿ ಹಡ್ತೀನಿ ನಿನಗೆ ಅಂತ ಓಡಿ ಬಂದು ಒಬ್ಳು ದೊಡ್ಡಮ್ಮ ಅಂತ, ಒಬ್ಳು ಸಣ್ಣ ಮಗನ ಹೆಡ್ತಿ ಅವ್ನ ಮಗ ಬೆಂಕಿ ಹಡ್ತೀವಿ ಅಂದ್ರೆ ನಾನು ಅಲ್ಲೇ ಕೂತ್ಕೊಂಡೆ. ಆಗ ನಮ್ಮ ಊರಿನವ್ರು ಅಲ್ಲಿಗೆ ಬಂದು ಬೇಡ ಅವರು ಹೊಡಿತಾರೆ ನಿನ್ನ, ಇವತ್ತು ನಿನಗೆ ಕಾಯ್ತಾವ್ರೆ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಬಂದ್ರು. ಇಲ್ಲಿಗೆ ದೇವಸ್ಥಾನ ತಗ ಕರ್ಕೊಬಂದ್ರು. ಬಲ್ಲಿ ನೀವು ನಾವಿದ್ದೀವಿ ಬನ್ನಿ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ಅಧಿಕಾರಿಗಳೆಲ್ಲ ಬಂದು AC ಮೇಡಮ್ನ ಬಂದು ಕರೆದ್ರು. AC ಮೇಡಮ್ನ ಕರೆದಟ್ಟಿಗೆ ಬಂದಿದೆ ಎಲ್ಲರೂ ಅವ್ರನ್ನ ಹೊಡಿಯೋಕ್ಕೆ ಬಡಿಯೋಕ್ಕೆ ಕೂಡಾಕ್ಬಿಟ್ರು. ಸ್ಕೂಲ್ ಮನೆಗೆ ಕೂಡಾಕ್ಬಿಟ್ರು AC ಮೇಡಮರ. ಅಧಿಕಾರಿಗಳೆಲ್ಲರೂ ಸ್ಕೂಲ್ ಮನೆಗೆ ಕೂಡಾಕೊಂಡು ಹೊಡೆದು ಕಲ್ಲಲ್ಲೇ ಹೊಡೆದಾಡ್ಬಿಟ್ರು. ಇನ್ನು ನಾವು ಹೋಗಲ್ಲ ಭಯ. Meanwhile, the Panchayat claims that the Dalits were not barred entry and instead they claim that this is a case of miscommunication. ತರದಲ್ಲ ಸರ್, ಇದು ಈ ನಮ್ಮ ಸರೌಂಡಿಂಗ್ ಅಲ್ಲಿ ದೇವಸ್ಥಾನಗಳಿಗೆ 700 ವರ್ಷದ ಇತಿಹಾಸ ಇದೆ. ಇದೇ ಫಸ್ಟ್ ಟೈಮ್ ಆ ಥರ ಆಗಿರೋದು. ಯಾವ ವರ್ಷನೂ ಈ ಥರ ನಡೆದಿಲ್ಲ. ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಶನ್ ಇಂದ ಹಂಗೆ ಆಗಿರ್ಬೋದೇ ವಿನಃ ಆ ಥರ ಯಾವುದೂ ಇಲ್ಲ. ಯಾಕೆಂದ್ರೆ ಸರ್ ಇಲ್ಲಿ ನೋಡಿ, ಪ್ರತಿಯೊಂದನ್ನು ಈಗ ನಮ್ಮ ದೇವ್ರ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಉರ್ಸ್ಲಮ್ಮನ ದೇವ್ರದ್ದು 7 ಅಡಿ ಜಾತ್ರೆ ಮಾಡ್ತೀವಿ ಅಂತ ಹೇಳಿದ್ರೆ ಬರೀ ನಾವು ಮಾತ್ರ ಕೆಲಸ ಮಾಡೋದಲ್ಲ, ಎಲ್ಲಾ ಜನಾಂಗದವ್ರಿಗೂ ಅವರದೇ ಆದ ಕೆಲಸಗಳಿದಾವೆ. ನಮಗಿಂತ ಹೆಚ್ಚಾಗಿ ಅವ್ರು ಮಾಡ್ತಾರೆ ಅವರು. ಅದರಿಂದ ಅದೇನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಬ್ಬರಿಂದ ಒಬ್ಬರಿಗೆ ಏನೋ ಇದಾಗೋಗಿ ಆಗಿರ್ಬೋದೇ ವಿನಃ ಆ ಥರ ಇದು. ಯಾಕಂದ್ರೆ ನಮ್ಮ ದೇವ್ರಿಗೆ ತುಂಬಾ ಹಳೆ ಇತಿಹಾಸ ಇದೆ ಸರ್. ಆ ಥರ ಯಾವುದೇ ಥರದ್ದು ಇದಿಲ್ಲ. 2016ನೇ ಇಸ್ವಿಲಿ ನಾವು ಆ ಥರ ಭೇದ ಭಾವ ಮಾಡ್ತೀವಿ ಅಂದ್ರೆ ಅದನ್ನ ಯಾರು ನಂಬಲ್ಲ. ಅದು ಸುಳ್ಳು ಅದು. ಯಾಕಂದ್ರೆ ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಸರ್ ಎಲ್ಲ ಒಗ್ಗಟ್ಟಾಗಿ ಒಂದಾಗೆ ನಿಂತ್ಕೊಂಡು ಮಾಡ್ತಾ ಇದೀವಿ. ಈಗ ನೋಡಿ, ಈಗ ಉದಾಹರಣೆಗೆ ಸರ್ ಆ ಥರ ಭೇದ ಭಾವ ಇದ್ದಿದ್ರೆ ಇವತ್ತು ನಮ್ಮೂರು ಜಾತ್ರೆ ಐತಲ್ಲ, ಅಲ್ಲಿ ಸ್ವಾಮಿ ದೇವರಂತ ಬಂತಲ್ಲ, ಅದನ್ನ ಮಾಡಿದ್ದೆ ಅವರೇ ತಗೊಂಡ್ ಬಂದು ಅವರೇ ಕುಣ್ಕೊಂಡು ತಗೊಂಡ್ ಬಂದ್ರು. And in the latest update that's coming in, it seems that there is a resolution inside because sources are telling your channel that the district administration has intervened in the matter and Dalits have been allowed inside temple and to take part in temple ceremonies. That's